ಅಸ್ಸಲಾಮು ಅಲೈಕುಮ್, ವೆಲ್ಕಮ್ ಬ್ಯಾಕ್ ಟು ತಸ್ವಿನಾಸ್ ಕಿಚನ್. ಇಂದು ನಾನು ನಿಮಗೆ ಚಿಕನ್ ಫ್ರೈ ಬಿರಿಯಾನಿ എങ്ങനെ ആക്കുന്നുണ്ട്. ഇതിക്ക് 2-in-1 ബിരിയാണി ഉണ്ടെങ്കിൽ അഞ്ഞ് ഫ്രൈ വൈത്ത് ഇപ്പോഴത്തെ മസാല വൈത്ത് അങ്ങനെ. പിന്നെ ഈ മസാല ഫുൾ ഡിഫറെൻറ്റ് മെത്തഡിലാക്കുള്ളൂ. ഇങ്ങനത്തെ മസാല നിങ്ങൾ ആക്കുകൂട്ടെ ആക്കിയിട്ടെങ്കിൽ ഈ മസാല നിങ്ങൾ ബിരിയാണി ആക്കിയിട്ട് നോക്കൂ, നല്ല സൂപ്പർ ടേസ്റ്റ് ആയിത്തിക്കರು. ನನ್ನ ಈ ಚಾನಲ್ ಫಸ್ಟ್ ನೋಕ್ರಂಗಂಟ ಹೆಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೋರು, ಸೈಡ್ಲುಳ್ಳು ಬೆಲ್ ಐಕನ್ ಒತ್ತೋರು ಎಂದು ಚೆಂದ ನಾನಿದ್ದ ರೆಸಿಪೀಸ್ ಎಲ್ಲ ನಿಂಗೆ ನೋಟಿಫಿಕೇಷನ್ ಆಯ್ತು ಅಪ್ಪ ಈ ಬಿರಿಯಾನಿ ಹೆಂಗೆ ಹಾಕೋ ಚೆಂದಂಗ ನೋಕಿದ್ದು ಬರ ಕೂಡ ನಾನು 3 ಪೌರ ಬಿರಿಯಾನಿ ಹಾಕಿಂಡುಲ್ಲ. 3 ಪೌರ ಬಿರಿಯಾನಿಗೆ ನೀರುಳ್ಳಿ ಉಡ ಯಾರ ಬೇನು ಎಂದು ಚೆಂದಂಗೆ ಇದು ನೀರುಳ್ಳಿ പിന്നെ ಟೊಮೆಟೊಲೆ ಮಸಾಲ ಯಾರವರು അങ്ങനെ ಉಡ ನಾನು 7 ನೀರುಳ್ಳಿ ಇರ್ತಾರೆ, 7 ನೀರುಳ್ಳಿ ಕಟ್ಟಾಕಿ ಉಂಟುಲ್ಲ. പിന്നെ ടൊമാറ്റോ അങ്ങനെ ടൊമാറ്റോ എടുക്കുമ്പം യാരമ്മ എടുക്കുന്നു. ഇപ്പം ನಾನು 7 ನೀರುಳ್ಳಿರೂടെ ಕಟ್ಟಾಕಿ ಉಂಟು ಉಲ್ಲ. ഇതിലൂടെ 7 ನೀರುಳ್ಳಿರ ನಾನು ಸ್ಲೈಸ್ ಹಾಕಿದ್ದು ಬೆಚ್ಚಿರೆ ಕೂಡ ನಾನು ಈ ಮಿಷನ್ ಎಂದಕ್ಕೆ ಯೂಸ್ ಹಾಕಿರೋ ಚೆಂದಂಗೆ ನಂಗೆ 7 ನೀರುಳ್ಳಿ ಇಂಗಂತ ಮಿಷನ್ ಬೇನು ಅಂತಿಲ್ಲ, ಹಿಂಗೆ ಕಣ್ಣು ಕತ್ತಿಲ್ಲ. ಅದಕ್ಕೈತೆ ನಾನು ಈ ಫುಡ್ ಪ್ರೊಸೆಸರ್ಲು ನೀರುಳ್ಳಿ ಕಟ್ಟಾಕಿ ತೆಡ್ತರು. പിന്നെ ನಂಗೆ ഒരു സാത്തുക്ക് കട്ടാക്കി തെടുക്കാം. ഇങ്ങനത്തെ മെഷീൻ എന്തെങ്കിൽ ഒരു സാത്തുക ഒരു കുറേ ചുമ നേരം അവർ സോറ ഒരു സാത്തുക്ക് 5 ನಿಮಿಷത്തിൽ കട്ടായി തെടുക്കുക. അങ്ങനെ ನಾನು ഇതിൽ യൂസ് ആക്കിരും. ഇപ്പം ഞാനിവിടെ ടൊമാറ്റോറും അങ്ങനെ ഇവിടെ ഞാൻ 7 ಟೊಮೆಟೊ ഇട്ടിറேன். 7 ಟೊಮೆಟೊರು അങ്ങനെ ಸ್ಲೈಸ್ ಹಾಕಿ ಉಂಟುಲ್ಲ. ಈ ಟೊಮೆಟೊ അങ്ങനെ ಸ್ಲೈಸ್ ಹಾಕಿದ್ರೆ ನಂಗೆ ഒരു സൈഡിൽ ಬೇರೆ ಪ್ಲೇಟ್ಲಿ ಇಟ್ಟಿತ್ತು ಬೇಯ್ಕೋನು. ನೆಕ್ಸ್ಟ್ ನಾನಿവിടെ ನೀರುಳ್ಳಿ ಕಾಯ್ಕೋಗೈತು ഒരു ಎಡ ಬೆಚ್ಚಿರೆ ಆ ಎಡತ್ತಿಗೆ ಆ ಎಜ್ಜಿಲ್ ಕೀಲ್ ಗೆರೆ ಕಾಂಡಲ್ಲೇ ಆ ಥರ ಮಾತ್ರ ಎಣ್ಣೆ ಬಿತ್ತಿ ಉಂಟಿಲ್ಲ, ಚೊಮ್ಮ ಎಣ್ಣೆ ಬಿತ್ತಿ ಉಂಟಿಲ್ಲ. ನಂಗೆ ಕೂಡ ನೀರುಳ್ಳಿ ಫ್ರೈ ಹಾಕಿತ್ತೆಡ್ಕೊಂಡು ಕಾಪಿ ಕಲರ್ ಫ್ರೈ ಹಾಕಿತ್ತೆಡ್ಕೊಂಡು ಅದಕ್ಕೆ ಇದು ಎಣ್ಣೆ ಬೀತಿತ್ತು ನೋಕೋರು ಆ ಥರ ಎಣ್ಣೆ ಬೀತಿತ್ತು. ನಾನು ನೀರುಳ್ಳಿರೋ ಫ್ರೈ ಹಾಕಿ ಉಂಟುಲ್ಲ. പിന്നെ ನೀರುಳ್ಳಿ ಫ್ರೈ ಆಯೋ ಬರುമ്പോൾ ನಂಗೆ ಈ ಕಲರ್ ಬಂದಂಗೆ ಮೇಯ್ಯವರು. ಈ ಕಲರ್ ಬನ್ನದೆ ನಾನು ಈ ನೀರುಳ್ಳಿರೆ ಕಾഞ്ഞത് എടുത്തിട്ട് സൈഡിൽ വെച്ചുകൊണ്ടുള്ള അങ്ങനെ ഇവിടെ ನಾನು ಇನ್ನು ನೀರುಳ್ಳಿರೋದೆಲ್ಲ ಕಾಚುಂಟುಲ್ಲ. ഇവിടെ ನಂಗೆ 7 ನೀರುಳ್ಳಿ ಇಡ್ತಾರೆ, ಅದರದೆಲ್ಲ ಇಟ್ಟಿತ್ತೂಡ ஒரு 3 ಬ್ಯಾಚ್ ಹಾಕಿತ್ತು ನಾನು ഇവിടെ ಕಾಚಿತ್ತು ಸೈಡಲ್ಲಿ ಬೇಕಿರೆ. ഇവിടെ ನಾನು 1 kg ಹತ್ರ ಕೋಲಿರೋ ಚಂದ ಕ್ಲೀನ್ ಹಾಕಿತ್ತು ಕಲ್ಗಿ ಬೆಚ್ಚಿದೆ. ಇದಕ್ಕೆ ನಾನು ഇവിടെ 2 ಚಮಚದ ಹತ್ರ ಇಂಜಿ ಬೆಳ್ಳುಳ್ಳಿರೋ ಪೇಸ್ಟ್ ಇಟ್ಟುಂಟುಲ್ಲ. ಇಂಜಿ ಬೆಳ್ಳುಳ್ಳಿರೋ ಪೇಸ್ಟ್ ಇಟ್ಟು ತಾಪಿನ ഇവിടെ ನಾನು ಒಡ್ತೆಲ್ಲು ಕೋಲಿರ ಕಲರ್ ಚೋಪ್ ಕಲರ್ ಇಟ್ಟುಂಟುಲ್ಲ. അതിൽ പിന്നെ ഇവിടെ ನಾನು തേജുരങ്ങുള്ള ചിക്കൻ കബാബ് പൊടി അതിട്ടുಂಟುಲ್ಲ. ಕಬಾಬ್ ಪುಡಿ ಇಟ್ಟು ತಾಪಿನ ನಂಗೆ ഇവിടെ നല്ല ಮಿಕ್ಸ್ ಹಾಕ್ಕೊಂಡು ಕೋಲಿಗೆಲ್ಲ നല്ല ಮಸಾಲ ಪಿಡಿಕ್ಕೊಂಡು ಅನ್ನ നല്ല ಮಿಕ್ಸ್ ಹಾಕ್ಕೊಂಡು ತನ್ನಿ ಬೀತನು ಉಂಟಿಲ್ಲ ಚೆಂದಂಗೆ ನಂಗೆ ಕೋಲಿ ಕಲ್ಗೆದ್ಲೆ ತನ್ನಿ ಇಕ್ಕರದೆ ಮೇಯ್ಯವರು അങ്ങനെ അതിൽ ಮಿಕ್ಸ್ ಹಾಕಿ ಉಂಟುಲ್ಲ. ಎಲ್ಲ ಮಿಕ್ಸ್ ಹಾಕಿ ತಾಪಿನ ಪಾದಿ ಲಿಂಬೆ ನಾನು ಪುಲಿഞ്ഞ ಉಂಟುಲ್ಲ, ಪಾದಿ ಲಿಂಬೆ ಪುಲಿಯೋನು. ನೆಕ್ಸ್ಟ್ ನಾನು 1 ಚಮಚದ ಹತ್ರ ಮೋರಿಟ್ಟು ಉಂಟುಲ್ಲ. ഇട്ടിട്ട് നല്ല മിക്സ് ആക്കും. ഇങ്ങനെ മിക്സ് ആക്കി താപ്പിനെ ഞങ്ങൾ ಮ್ಯಾರಿನೇಷನ್ ನಾವು ಬೇಯ್ಕೊಂಡು ഇവിടെ ഞങ്ങൾ മസാല ഇവിടെ ಬೆಂದು ಕಾഞ്ഞು ಬರುമ്പോൾ ഇവിടെ ಕೋಲಿ ಮ್ಯಾರಿನೇಷನ್ ಆಂಟಿಕ್ಕರು ನಂಗೆ ஒரு 15-20 ನಿಮಿಷ ಮ್ಯಾರಿನೇಷನ್ ಆಗಿ ಬೆಚ್ಚಂಗೆ ಮೇಯ್ಯವರು. ನಾನು ನೀರುಳ್ಳಿ ಕಾಚ ಎಣ್ಣೆಲು 1/4 ಕಿನ್ನತ್ತತ್ತರ ನೀರುಳ್ಳಿ ಎರ್ತು ಬೆಚ್ಚುಂಟುಲ್ಲ. ನೀರುಳ್ಳಿರ ಎಣ್ಣೆ ಎಂದು ಚೆಂದಂಗೆ ನಂಗೆ ಲಾಸ್ಟ್ಗೆ ಬಿರಿಯಾನಿ ದಮ್ ಬೇಕಿರ ನೇರ ಅದರ ಮೇಲಿಗೆ ಬೀತೋಗೈತು. ಇപ്പം ನಾನು മുറിച്ച് വെച്ച് ടൊമാറ്റോ ഉണ്ടല്ലേ 7 ടൊമാറ്റോ അതേ നീരുള്ളി ഫ്രൈ ആക്കിയ നീരുള്ളിയുടെ എണ്ണയിൽ ഇട്ടിട്ട് കാച്ചുകൊണ്ടുള്ള. ഇപ്പോഴത്തെ ടൊമാറ്റോ കാഞ്ഞു വരുമ്പോൾ നാനിവിടെ ഒരു ബനല വെച്ചിട്ട് ಬೇರೆ അടുപ്പിಲು വെച്ചിട്ട് ಕೋಲಿ ಕಾಯ್ಕಿರತ್ತರ ಎಣ್ಣೆ ಬೀತಿತ್ತು ಕೋಲಿ ಕಾಯ್ಕೋಗಿಡ್ಡೆ. ಇಪ್ಪತ್ತೆ ನಂಗೆ ಟೊಮ್ಯಾಟೊ ನೋಕಿ ಉಂಟಿಕ್ಕೋನು. ಇಪ್ಪತ್ತೆ ಎಣ್ಣೆ ಕಾഞ്ഞದೆ ನಂಗೆ ಕೋಲಿರು ಇಡೋನು. ഈ കോലി കാഞ്ഞുಂಟುള്ള പോലും കൂടെ ഞങ്ങൾ ടൊമാറ്റോറും നോക്കി ഉണ്ടിക്കോന്നു. ടൊമാറ്റോക്കും ഇങ്ങനെ കയ്യിലിട്ട് തിരിച്ചു ഉണ്ടിക്കോന്നു. ഈ ടൊമാറ്റോ കാഞ്ഞു വരുമ്പോൾ ഞാനിവിടെ കട്ടാക്കി വെച്ചു 6-7 കായ്മൂലവരും അത് ഇടോನು ഇട്ടിട്ട് ഫ്രൈ ആക്കോನು. നോക്കൂടെ ജണ്ടു ആയിട്ടുണ്ട്. അപ്പോഴത്തെ കോലി കാഞ്ഞുಂಟುಂಟು, ഇപ്പോഴത്തെ ടൊമാറ്റോ ഫ്രൈ ആയിട്ടുണ്ട്. ಟೊಮೆಟೊ ಕಾಯ್ಮೂಲ നല്ല ಕಲಂಗಿದೆ ഇവിടെ ನಾನು ಕಾಚಿ ಬೆಚ್ಚ ನೀರುಳ್ಳಿ ಉಂಡಲೆ ಅದರ ಪಾದಿ ಇಟ್ಟುಂಟುಲ್ಲ, ಫುಲ್ಲಲ್ಲ പാതി പിന്നെ ഇടൊക്കെ വെച്ചിരെ. അതേ പിന്നെ ഒരു കൊറിയ ഗാർണിഷിങ്ങിട്ട് ಬೇರೆ എടുത്ത് വെച്ചിരെ. പാതി മാത്രം കാച്ച നീരുള്ളി ഇട്ടിട്ട് ഇങ്ങനെ മിക്സ് ആക്കും. ഒരു 5 ನಿಮಿಷ ನೀರುಳ್ಳಿ ಇಟ್ಟಿತ್ತು ಮಿಕ್ಸ್ ಹಾಕಿ ತಾಯಪಿನೂಡ ನಾನು ಹಿರಿಯೂರು ಪೆತ್ತು ಕೆಟ್ಟಿದ್ದು ಕೊತ್ತಂಬರಿ ಚೊಪ್ಪರು ಅದರ ನಾನು ಪಾದಿ ಇಟ್ಟುಂಟುಲ್ಲ.
ಅದರ ನಾನು ಎಲ್ಲ ಯೂಸ್ ಹಾಕಿರೆ ಕಟ್ಟಾಕಿ ಬೆಚ್ಚು ಕೊತ್ತಂಬರಿರು ಚೊಪ್ಪುರ ನಾನು ಪಾದಿ ಮಾತ್ರ ಇಟ್ಟುಂಟಲ್ಲ ಅವ್ರು ಕೊರಿಯ ಬೆಚ್ಚಿರ ಲಾಸ್ಟ್ ಗಾರ್ನಿಷಿಂಗ್ಗೆ ಇತ್ತು ಆ ಕೊತ್ತಂಬರಿ ಚೊಪ್ಪುರು ಅಂಗನೇ ಇಟ್ಟು ತಿಂಗನೆ ನಲ್ಲ ಮಿಕ್ಸ್ ಹಾಕ್ಕೊಂಡು ಕೊತ್ತಂಬರಿ ಚೊಪ್ಪೆಲ್ಲ ಇಟ್ಟಿತ್ತು ಮಿಕ್ಸ್ ಹಾಕಿ ತಾಪಿನ ಕೂಡ ನಾನು ஒரு ಕೊರಿಯ ಪುದೀನರೆಲ್ಲ ಕಟ್ಟಾಕಿತ್ಲ ನೋಕೋರು ಆ ಎಲೆ ಮಾತ್ರ ಎಲೆ ಮಾತ್ರ ಎಡ್ತಿತ್ತು ಅದು ಇಟ್ಟುಂಟುಲ್ಲ ಚಂದ ಕಲ್ಗಿ ಬೆಚ್ಚ ಪುದೀನದ ಎಲೆ ಇದ್ರ ಇಡೀ ಇಟ್ಟುಂಟ್ಲ ಕಟ್ಟಾಕಿತ್ಲ ಬೇನೆ ಕಟ್ಟಾಕಿತ್ತು ಇಟ್ಟಿತ್ತು ನಲ್ಲ ಮಿಕ್ಸ್ ಹಾಕೋನಿಗನೆ ಇದ್ರಲ್ಲಿ 10 ರೂಪಾಯಿ ಪುದೀನತ್ತ ಕೆಟ್ಟರು ಪಾದಿ ಪುದೀನ ಮಾತ್ರ ಇದ್ರಲ್ಲಿ ಯೂಸ್ ಹಾಕಿರು ಇದು ಪುದೀನತ್ತ ಎಲೆ ಮಂಗನಮೇ ನಲ್ಲೋ ಮಿಕ್ಸ್ ಆವನು ಈ ನೀರುಳ್ಳಿ ಟೊಮೆಟೊ ಇದಿಲು ಅಪ್ಪರ್ ಸೈಡ್ಲ ಅಂಗನೆಮೆ ನಂಗೆ ಕೋಳಿ ಫ್ರೈ ಕಾഞ്ഞെങ്കിൽ ഇങ്ങനെ അടിമറിച്ചിടണു ഒരു സൈഡ് കാഞ്ഞത് ಇನ್ನೊരു സൈഡ് ഇങ്ങനെ അടിമറിച്ചിട്ടിടണു ಜಂಡು ಸೈಡ್ ಕಾഞ്ഞದೆ ನಂಗೆ ಈ ಕೋಳಿ ಫ್ರೈ ಎಡ್ತಿತ್ತು ಸೈಡಲ್ಲಿ ಬೇಯ್ಕೋನು ಇങ്ങനെ ಇನ್ನು ಕೋಳಿ ಫ್ರೈ ಅದೆಲ್ಲ ಕಾഞ്ഞിತ್ತು ನಂಗೆ ಸೈಡಲ್ಲಿ ಬೇಯ್ಕೋನು 20 ಸೈಡ್ ಅಂಗನೆಮೆ ನಂಗಲ್ಲ ಮಸಾಲೆಲ್ಲ ನಲ್ಲೋ ಫ್ರೈ ಹಾಕಿ ಉಂಟಿಕ್ಕೋನು ಈ ನೀರುಳ್ಳಿ ಟೊಮೆಟೊ ಪುದೀನ ಕೊತ್ತಂಬರಿ ಚೊಪ್ಪೆಲ್ಲ ನಲ್ಲೋ ಫ್ರೈ ಆವನು ಇങ്ങനെ നല്ല ചട്ടങ്ങി ഇട്ടിട്ട് നല്ല ഫ്രൈ ആക്കണം നല്ല ഫ്രൈ ആയത് ഇവിടെ ನಾನು കുറേ മസാല പൗഡർ ആഡ് ആക്കിയിട്ടുള്ള ഇപ്പം ഞാനിവിടെ ഒരു 1/4 ചമച്ചത്ര മഞ്ഞളുടെ പൊടി ഇടണു മഞ്ഞളുടെ പൊടി ഇട്ടിട്ട് പിന്നെ 1 ചമച്ചത്ര ഗരം മസാല പൊടി ഇട്ടിട്ടുള്ള ഇവിടെ ನಾನು ಗ್ಯಾಸ್ ರೀತಿ ಮೆಲ್ಲೆಲ್ಲ ಬೆಚ್ಚಿರೆ ಅದಲ್ಲಿ പിന്നെ 1 ಚಮಚತ್ರ ಕೊತ್ತಂಬರಿ പൊടി ಇಟ್ಟಿട്ടുള്ള ಇಟ್ಟು ತಾಪಿನ ನಲ್ಲ ಮಿಕ್ಸ್ ಹಾಕೋನು ನೆಕ್ಸ್ಟ್ ನಾನಿവിടെ 1.5 ಚಮಚತ್ರ ಮೊಲೋರ പൊടി ಇಟ್ಟುಂಟುಲ್ಲ അതിൽ പിന്നെ ನಾನು ದಮ್ ಬಿರಿಯಾನಿ ಮಸಾಲ ಪೌಡರ್ ಇದು 1 ಚಮಚತ್ರ ಇಟ್ಟುಂಟುಲ್ಲ നല്ല ಮಿಕ್ಸ್ ಹಾಕೋರು ഇങ്ങനെ ಮಿಕ್ಸ್ ಆವನು ഇവിടെ ನಾನು ജണ്ടര ಗ್ಲಾಸ್ ಹತ್ರ ತಣ್ಣಿ ಬೀತಿತ್ತು അതിൽ പിന്നെ ಟೇಸ್ಟ್ಗೆ ತಕ್ಕ ಉಪ್ಪು ಇಟ್ಟುಂಟುಲ್ಲ ഈ സ്റ്റേജിൽ ഞങ്ങൾ ഇട്ട് ഉപ്പെല്ലാം കറക്റ്റ് ഉണ്ടാണ്ട് നോക്കിത്തായ പിന്നെ തന്നി ബേനിങ് കൂടെ ആഡ് ആക്കുക പയച്ചോണ്ടിരുന്ന പോലെ ഇവിടെ എല്ലാം പയച്ചോ പറയുമ്പോൾ തെൽ ഗട്ടിയായ പോലെ കണ്ടെങ്കിൽ ഒരു തെൽ തന്നി ബേനിങ് ആഡ് ആക്കുക ഇവിടെ ഒരു കുറേ നേരം ആയത് മുച്ചെടുത്തുകൊണ്ടുള്ള മസാല ഉറക്കത്തേക്ക് കയ്യിലിട്ട് നോക്കുന്നു എങ്ങനെ ആയിരിച്ചെന്ന് കയ്യിലിട്ട് തായതേ ഇങ്ങനെ ഞാനിവിടെ 2 ചമച്ചത്ര ഇഞ്ചി വെല്ലുള്ളിയുടെ പേസ്റ്റ് ഇട്ടിട്ട് ഇങ്ങനെ മിക്സ് ആക്കിയിട്ടുള്ള നല്ല മിക്സ് ആവും അതിൽ പിന്നെ ഇവിടെ ನಾನು ಫಸ್ಟ್ 3 ಪಾವರು ചോറ് ಹಾಕಿತ್ತು ಬೆಚ್ಚಿರೆ ഇവിടെ ನಾನು ಫಸ್ಟಿಗೆ ചോറ് ಹಾಕಿ ಬೆಚ್ಚಿರೆ ഇതിൽ 3 ಪಾವರು ಅರಿರ ചോറുಂಡು ನಾನು ಇದಕ್ಕೂ ಮುನ್ನಲೇ ಕೊರಿಯ ವೀಡಿಯೋಸ್ ಬಿರಿಯಾನಿರದೆಲ್ಲ ಅಪ್ಲೋಡ್ ಹಾಕಿರೆ ನಿಂಗೆ ನೋಕಿತ್ಲೆಂಗೆ ನಾನು ಅದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ಲಿ ಇಡ್ಡೆ ನಿಂಗೆ ಅನ್ಯತ್ತಲ್ಲಿ ನೋಕ ಚೊಮ್ಮೆ ನಮ್ದು ಬಿರಿಯಾನಿ ನಾನೆಲ್ಲ ಅಪ್ಲೋಡ್ ಹಾಕಿರೆ ഇവിടെ നോക്കൂ മസാല നല്ല കലങ്ങിര് ഇങ്ങനെ ആവണു ഇങ്ങനെ ആയത് ഇവിടെ ನಾನು ഫ്രൈ ആയ കോലി ഉണ്ടല്ലേ ആ കോലിരതെല്ലാം ഈ മസാല കിട്ടുണ്ടുള്ള മസാല കിട്ടി തായ പിന്നെ ನಾನು ഈ കൊറിയ ഉളിച്ച് വെച്ചോ ನೀರುಳ್ಳಿ ಕಾಚದು ഉണ്ടല്ലേ ಅದರೂ ಇಟ್ಟುಂಟುള്ള നല്ല ഒരു പയക്കൽ ബന്നതേ പയച്ചതേ ഇവിടെ ನಾನು ഒരു 5 ನಿಮಿಷ ಕೋಲಿರಿങ്ങനെ ಮುಚ್ಚಿ ಬೆಚ್ಚುಂಟುള്ള ಗ್ಯಾಸ್ ರೀತಿ ಮೆಲ್ಲಲ್ಲಿ ಬೆಚ್ಚಿತ್ತು 5 ನಿಮಿಷ ಆಯ್ದೆ ನಾನು ಗ್ಯಾಸ್ ರೀತಿ ಆಫ್ ಹಾಕಿತ್ತು ಇಪ್ಪ ಎಡ್ತು ಕೀಲ್ ಬೆಚ್ಚುಂಟುಳ್ಳ ನೆಕ್ಸ್ಟ್ ನಾನಿവിടെ ಗ್ಯಾಸ್ ರೀತಿ ಮೆಲ್ಲಲ್ಲಿ ಬೆಚ್ಚಿತ್ತು ஒரு ಎಡ ಬೆಚ್ಚಿತ್ತು ஒரு ತೆಲ್ ಕೋಲಿ ಫ್ರೈ ಎಣ್ಣೆ ಬೀತಿತ್ತು ಫಸ್ಟ್ ಲೇಯರು ചോറ് ഒരു റൗണ്ട് ഇട്ടുകൊണ്ടുള്ള അതിൽ പിന്നെ ഇവിടെ ನಾನು ನೀರುಳ್ಳಿ ಫ್ರೈ ആക്കിയ ಎಣ್ಣೆ ಅದು ഒരു 2-3 ಚಮಚ ಬಿತ್ತಿಯುಂಟುള്ള ನೆಕ್ಸ್ಟ್ ನಾನು ಹಾಕಿ ಬೆಚ್ಚ ಮಸಾಲ ಇದು ಕೋಲಿ ಫ್ರೈರು ಮಸಾಲ ಇങ്ങനെ ಇಟ್ಟಿಟ್ರು ಈ ಮಸಾಲನ ನಾನು ಆ ಚೋರ ಮೇಲೆ ಇಟ್ಟುಂಟುಲ್ಲ ಮಸಾಲ ಇಡುಂಬು ನಾನು ಎಲ್ಲ ಮಸಾಲ ಇಟ್ಟುಂಟಿಲ್ಲ ನಾನು ஒரு ಕೊರಿಯ ಮಸಾಲ ಬಾಕಿ ಬೇಕಿರೆ ചൊമ്മ മസാല ಬೇನುಂಟಿಲ್ಲ ಚೆಂದಿಗೆ ನಾನು ಟೊಮೆಟೊ ನೀರುಳ್ಳಿ ಎಲ್ಲ ಫಸ್ಟಿಗೆ ചൊമ്മ ಇಟ್ಟರೆ ಎಂದು ಚೆಂದಿಗೆ ಕೊರಿಯ ನಂಗೆ ಗ್ರೇವಿ ಬೇನು അങ്ങനെ ಕೊರಿಯ ಮಸಾಲ ನಾನು ಸೈಡ್ಲ ಎಡ್ತು ಬೆಚ್ಚಿರೆ അതിൽ പിന്നെ ಕೊರಿಯ ಮಸಾಲ ಇಟ್ಟರೆ ಆ ಮಸಾಲ ಇಟ್ಟು ತಾಪಿನ ನಾನು ಇನ್ನೊಂದು ರೌಂಡ್ ಜಂಡಾಮತ್ತ ಲೇಯರ್ ചോറ് ഇട്ടുകൊണ്ടുള്ള ഫുൾ അരച്ച് ഫുൾ കവർ ആക്കും ആ ചോറ് ഇട്ടിട്ട് അതിൽ പിന്നെ ഇവിടെ ನಾನು ഫ്രൈ ആക്കി വെച്ച ഒരു ಕೊರಿಯ ನೀರುಳ್ಳಿ ಮೇಲ್ಗಿಟ್ಟುಂಟುള്ള ನೆಕ್ಸ್ಟ್ ನಾನಿവിടെ ഒരു ಕೊರಿಯ ಕೊತ್ತಂಬರಿ ಚೊಪ್ಪು ಅದು ಇಟ್ಟುಂಟುള്ള ಇಟ್ಟು ತಾಪಿನ ಎಣ್ಣೆ ಇങ്ങനെ ಬೀತೋನು ಎಣ್ಣೆ ಬೀತಿ ತಾಪಿನ ഒരു 2 ಚಮಚತ್ರ നെയ്യ് ഇട്ടുಂಟುള്ള നെയ്യ് ഇട്ട് താപ്പിന് ഇവിടെ നാനൊരുത്തെല്ല് മഞ്ഞൾ ഫുഡ് കളർ ബിരിയാണിರೋ ಅದು ಇಟ್ಟುಂಟುള്ള ತಣ್ಣೀಲ್ ಕಲ್ಕಿತ್ತು ಬೇನೆಂಗು ತಣ್ಣೀಲ್ ಕಲ್ಕಿತ್ತಿಡ ನಾನಿവിടെ ಖಾಲಿ പൊടിയിങ്ങനെ ಸ್ಪ್ರಿಂಕಲ್ ಹಾಕಿ ಉಂಟುಲ್ಲ ಸ್ಪ್ರಿಂಕಲ್ ಹಾಕಿ ತಾಪಿನ ഇവിടെ ನಾನೊರು 15 ನಿಮಿಷ ಗ್ಯಾಸ್ ರೀತಿ ಮೆಲ್ಲಲ್ಲಿ ಬೆಚ್ಚಿತ್ತು ದಮ್ಮಲ್ಲಿ ಬೆಚ್ಚುಂಟುಲ್ಲ 15 ನಿಮಿಷ ಆಯದೆ ನಂಗಲು ಬಿರಿಯಾನಿ
ದಮ್ ಬಂದ್ರೆ ಹಿಂಗೆ ನೈತಿಗೆ ಇಟ್ಟರು ಇಪ್ಪ ನಾನು ಈ ಬಿರಿಯಾನಿರು ಸರ್ವ್ ಆಕಿ ಉಂಟುಲ್ಲ എങ്ങനെ നോക്കൂർ മസാല നല്ലായിര് ഇದ್ರ ഫ്ലേവർ ഉണ്ടല്ലേ മസാലത്തെ ഫ്ലേവർ ചുമ ചേഞ്ച് ഇക്കറ് നല്ല ಅವರು എപ്പം ഞങ്ങൾ ഒരേ ടേസ്റ്റ് ബിരിയാണി ആക്കി തിന്നിട്ടുണ്ട് ഡിഫറെൻറ്റ് ടേസ്റ്റിൽ ബിരിയാണി ആക്കി തിന്നു ഈ ടേസ്റ്റ് ബിരിയാണി ആക്കി നിങ്ങൾ അവർക്ക് ട്രൈ ആക്കോರು പിന്നെ ನಾನು ಊಡಾಕಿ ಮಸಾಲ ಇತ್ತರ ಉಳ್ನೀರು ಇತ್ತರ ಮಸಾಲ ಉಳ್ನೀರು ನೋಕೋರು ಎಲ್ಲ ಮಸಾಲ ರೆಸಿಪಿ ನಿಂಗೆ ಇಷ್ಟ ಆಯ್ತು ಅಂತ ಬೇಯಾರಿಕೆರೆ 2 in 1 ಬಿರಿಯಾನಿ ರೆಸಿಪಿ ನಿಂಗೆ ಇಷ್ಟ ಆಯ್ತು ಲೈಕ್ ಹಾಕೋರು ಶೇರ್ ಹಾಕೋರು ಕಮೆಂಟ್ ಹಾಕೋರು പിന്നെ സബ്സ്ക്രൈബ് ആക്കോക്ക് മറക്കണ്ട ನಂಡೆ ಈ ವಿಡಿಯೋ ನೋಕೆಂಗ್ അവിടെ ಲೈಕ್ರ ಬಟನ್ ಉಂಡು ಆ ಲೈಕ್ರ ಬಟನ್ ಒತ್ತರು ಇಂದು ನಾಲ್ಕು ಒಂದು 100 ಲೈಕ್ ಆಯಂಗು ಕಿಟ್ಟನು ನಂಡೆ ಈ ಬಿರಿಯಾನಿರೋ ರೆಸಿಪಿಗೆ ಇನ್ಶಾ ಅಲ್ಲ ಇನ್ನು ನಾನು ಇಂಕ ನಲ್ಲ ರೆಸಿಪಿ ರೊಟ್ಟಿಗೂ ನೆಕ್ಸ್ಟ್ ವಿಡಿಯೋಲಿ ಕಿಟ್ರೆ ಅಸ್ಸಲಾಮು ಅಲೈಕುಂ.